ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಾವು ಬದುಕ್ತೇವೆ, ಬಹಳ ಜಾಣರೂ ಅದೇವಿ, ಆದರೆ ಏನು ಮಾಡೋದು, ಅನುಭವಿಸೋದು ನಮಗೆ ಗೊತ್ತಿಲ್ಲ. ಬಹಳ ಇಲ್ಲೇನು ನೀರು ಕುಡಿತೇವೆ, ಮಸ್ತ್ ನೀರು ಕುಡಿಯೋದದು, ಆದರೆ ನೀರು ಬಂಗಾರ ಬಟ್ಲದಾಗ ಕುಡಿಬೇಕಂತ ಬಹಳ ಪ್ರಯತ್ನ ಮಾಡ, ನೀರು ಕುಡಿಯಲ್ಲ. ಬಂಗಾರ ಬಟ್ಲೇನೋ, ಬೆಳ್ಳಿ ಬಟ್ಲೇನೋ, ಮಣ್ಣಿನ ಮಡಿಕೆ ಏನೋ, ನೀರು ಕುಡಿಯೋದು ನೀರು ಅದರಾಗ ಕುಡಿಬೇಕು ಅಂತ ಎಷ್ಟು ಕಷ್ಟಪಟ್ಟು ಮಾಡ್ದ, ಮತ್ತು ನೀರಡಿಕೆ ಆಗಿ ವಾದ ಅಷ್ಟೇ. ಎಲ್ಲ ಮನುಷ್ಯನೇ ಉಳಿದ ಕಡೆ ಲಕ್ಷ್ಯ ಕೊಡಬೇಡ, ಈ ಉದ್ದೇಶ ತಿಳ್ಕೋ. ಜೀವನದ್ದೊಂದಿಷ್ಟು ಉದ್ದೇಶ ತಿಳು. ಒಬ್ಬರು ಒಂದು ಮನೆ ಕಟ್ಟಿದ್ರು, ಆ ಮನೆಗೆ ಹಿಂದೆ ಒಂದು ದೊಡ್ಡ ತೋಟ ಮಾಡಿದರು. ಒಬ್ಬನ ನೇಮಿಸಿದರು, ಆತ ತೋಟಿಗ. ಆತ ಬಹಳ ಜಾಣ ಇದ್ದ. ಸುಮಾರು 10-15 ಎಕರೆ ಸುಂದರ ತೋಟ ಮಾಡಿ, ಬಹಳ ಅದ್ಭುತ ತೋಟ ಮಾಡಿ. ಮನೆ ಮಾಲೀಕರಿದ್ರಲ್ಲ, ಎಲ್ಲ ಕೊಟ್ಟಿದ್ರು, ಬೇಕಾದ ಮಾಡು, ಸುಂದರ ಮಾಡು ಅಂತ ಹೇಳಿದ್ರು. ಅವ ಮಾಡಿಕೊಂಡು ಮಾಲೀಕರ ದಾರಿ ಕಾಯ್ಕೋತು ಕೂತ. ನಾನು ಇಷ್ಟು ಸುಂದರವಾದ ಗಾರ್ಡನ್ ಮಾಡಿದ್ದೇನೆ, ನನ್ನ ಗಾರ್ಡನ್ದಾಗ ಮಾಲೀಕರು ಬಂದು ಒಂದು ಕ್ಷಣ ಕೂತು ನೋಡಲಿ ಅಂತ ಆತನ ಇಚ್ಛೆ. ಎಷ್ಟು ಸಲ ಹೋಗಿ ಆತನನ್ನು ಭೇಟಿಯಾಗಿ, ಮಾಲೀಕರೇ ಒಂದಿಷ್ಟು ನೋಡಬರ್ರಿ ತೋಟ, ಎಂಥೆಂಥ ಹೂಗಳನ್ನು ಬೆಳೆಸಿದೆ, ಎಂಥೆಂಥ ಸವಿಯಾದ ಹಣ್ಣುಗಳನ್ನು ಬೆಳೆಸಿದೆ, ತಾವು ಒಂದು ಕ್ಷಣ ಬನ್ನಿ. ಈಗ 10 ವರ್ಷ ಆಯಿತು, ಒಮ್ಮೆ ನೀವು ಬರಲೇ ಇಲ್ಲಲ್ಲ ಒಳಗೆ. ಅವರು ಹೇಳಿದರು, ಇಲ್ಲ, ವೇಳೆ ಇಲ್ಲ, ನಾನೀಗ ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ ಮುಂದಕ್ಕೆ ಹಾಕೋತ ಬಂದರು. ಮುಂದೆ 20 ವರ್ಷ ಹೋದು, ತೋಟ ಒಬ್ಬನೇ ಗಾರ್ಡನರ್. ಅವ ಸಂತೋಷ ಪಡ್ತಾನ, ಈ ಮನುಷ್ಯ ಒಂದು ದಿವಸ ನೋಡಲಿಲ್ಲ. ಒಂದು ದಿವಸ ನೋಡಿ. ಅವಾಗ ಗಾರ್ಡನರ್ ಬಂದ, ತೋಟಿಗ ಬಂದ, ಮಾಲೀಕರೇ ಏನು ಉಪಯೋಗದ? 20 ವರ್ಷಗಳ ಕಾಲ ಸುಂದರ ತೋಟ ಬೆಳೆಸ, ಎಲ್ಲ ಜನ ಬಂದು ನೋಡಿದರು, ಸಂತೋಷಪಟ್ಟರು, ಹಣ್ಣುಗಳನ್ನು ತಿಂದು ಸವಿದು ಸಂತೋಷಪಟ್ಟರು. ಪ್ರಾಣಿಗಳು ಬಂದು, ಪಕ್ಷಿಗಳು ಬಂದು, ಎಲ್ಲವೂ ನಲಿದು. ಆದರೆ ಒಬ್ಬರು ಈ ಜಗತ್ತಿನಲ್ಲಿ ನಲಿಲಿಲ್ಲ, ಅದರ ಮಾಲೀಕರು. ಎದಕ್ಕೆ ಬಂತು ಒಂದು? ಮಾಲೀಕರೇ ಇದು ತಗೊಳ್ಳಿ, ಇದು ಕೇಳಿ, ನಾನೀಗ ಹೊರಟೆ ಅಂದ. 20 ವರ್ಷ ದಾರಿ ಕಾಯ್ದರೂ ಬಂದಿಲ್ಲ ನೀವು. ಅವಾಗ ಮಾಲೀಕ ಆಯಿತು, ಇಂದ ಸಾಯಂಕಾಲ ಬರ್ತೀನಿ ಅಂತ ಹೇಳ್ದ. ಸಾಯಂಕಾಲ ಹೋದ, ನೋಡ್ತಾನ ಅತ್ಯದ್ಭುತವಾದ ತೋಟ. ಅವಾಗ ಅವ ಅಂದ, 20 ವರ್ಷ ನಾನು ನೋಡಲೇ ಇಲ್ಲಲ್ಲ ಅಂದ. 20 ವರ್ಷ ಕಷ್ಟಪಟ್ಟಿದಾನ, ನೋಡಲೇ ಇಲ್ಲ. ಎಂಥ ಅದ್ಭುತವಾದದ್ದು, ಎಂಥ ಅದ್ಭುತ ನಂದನವನ ಇದು. ಅದೇನ ಆನಂದ ಆಯಿತೋ ಅಷ್ಟೇ ದುಃಖವೂ ಆಗಿತ್ತು. ಐ ಲಾಸ್ಟ್ ಮೈ 20 years ಆಫ್ ಲೈಫ್. 20 ವರ್ಷ ಹಾಳಾದು ಅಂದ, ದೇಹ ಬಿಟ್ಟ. ನಮ್ಮ ಪರಿಸ್ಥಿತಿನೂ ಹಂಗೆ ಅದು. ಮಾಡಿ 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 ಇನ್ನೇನು ಮಾಡೋದು ಮುಗಿತು ಅನ್ನುವಾಗ, ಅನುಭವಿಸುವ ಕ್ಷಣ ಬರುವಾಗಲೇ
ಕೊನೆ ಕ್ಷಣ ಆಗ್ತದೆ. ಅದಕ್ಕೆ ಅಲ್ಲಮಪ್ರಭುದೇವರು ಬಹಳ ಸೂಚ್ಯವಾಗಿ ಹೇಳ್ತಾರೆ, ಅಟ್ಟುಣ್ಣಲು ಇಲ್ಲ, ಅಡಲು ಉಂಟು, ಅಟ್ಟು ಉಣ್ಣಲು ಇಲ್ಲ. ವ್ಯಾಳೆ ಅದ ಅಡಿಗೆ ಮಾಡಾಕ, ಸಾಮಾನ ಕೂಡ್ಸಾಕ, ಆದ್ರೆ ಉಣ್ಣಾಕ ವ್ಯಾಳೆ ಇಲ್ಲ. ಉಣ್ಣಾಕ ವ್ಯಾಳೆ. ಇದು ಹೀಗ್ಯಾಕೆ ಆಗ್ತದಂದ್ರೆ ಇಚ್ಛೆಗಳು ಬಹಳ, ಅನೇಕ ವಾಂಛೆಗಳು, ಮುಗಿಯಲಾರದ ವಾಂಛೆಗಳು, ಅವೆಲ್ಲ ಪೂರೈಕೆ ಆಗದ ಬಳಿಕ ಸಂತೋಷ ಪಡ್ತೀನಿ ಅಂದರೆ ಸಾಧ್ಯವಿಲ್ಲ. ಅಷ್ಟಷ್ಟೇ ಸಣ್ಣ ಸಣ್ಣ ಸುಂದರ ಇಚ್ಛೆಗಳನ್ನು ಇಟ್ಟುಕೊಂಡು ಮನುಷ್ಯ ಬಾಳಬೇಕು. ರವೀಂದ್ರನಾಥ್ ಟ್ಯಾಗೋರ್ ಅಂತ ಆಗಿ ಹೋದರು. ಬಹಳ ದೊಡ್ಡ ಮಹಾನುಭಾವರು, ಋಷಿ ಸದೃಶರು, ಬಹಳ ದೊಡ್ಡವರು. ಅವರು ಒಂದು ಸುಂದರ ಗೀತಾ ಬರೆದಾರೆ. ಅವರು ಹೇಳ್ತಾರೆ, ಭಗವಂತನೇ, ಎಂಥ ಅವಕಾಶ ನನಗೆ ಕೊಟ್ಟಿದ್ದು ಈ ಭೂಮಂಡಲದಲ್ಲಿ ಬದುಕೋದಕ್ಕೆ. ಎಂಥ ಅದ್ಭುತ ಅವಕಾಶ. ಏನು ನಿನ್ನ ಸಾಮ್ರಾಜ್ಯ ಭೂಮಂಡಲದಲ್ಲಿ. ಏನು ಸಾಗರಗಳು, ಏನು ಬೆಟ್ಟಗಳು, ಏನು ನದಿಗಳು, ಎಂಥ ಜೀವ ಜಗತ್ತು, ಅಷ್ಟೇ ಹಚ್ಚ ಹಸಿರಾದಂಥ ವನಸಿರಿ. ಇದನ್ನೆಲ್ಲ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಭಗವಂತನೇ, ನೀನು ನನಗೆ ಅವಕಾಶ ಕೊಟ್ಟಿಯಲ್ಲ, ನಿನಗೆ ಧನ್ಯವಾದ, ಧನ್ಯವಾದ. ನನಗೇನದ ಮಾಡೋದಿಲ್ಲಿ ಹೇಳು ಭಗವಂತನೇ. ಎಲ್ಲವೂ ಸಿದ್ಧವಾಗಿದೆ, ನಾನು ಅತಿಥಿಯಂತೆ ಬಂದೆ, ಅತಿಥಿಯಂತೆ ಬಂದೆ. ಸುತ್ತ ಮುತ್ತ ನೋಡದೆ ಹೃದಯದಲ್ಲಿ ಸಂತೋಷ ತುಂಬಿತು, ಭಾವ ಮಧುರವಾಗಿತ್ತು. ಇದನ್ನೆಲ್ಲ ನೋಡಿ ಸುಮ್ಮನೆ ಮಾತನಾಡದೆ ಗೀತ ಆಯ್ತದ. ನನ್ನದು ಒಂದು ಪಾತ್ರ. ಐ ಹ್ಯಾಡ್ ಎನ್ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್. Thus my life has been blessed, O Lord. It was my part at this festival to play upon my instrument, and I have done what I could have. ದೇವನೇ, ನಿನ್ನ ಅದ್ಭುತ ಜಗತ್ತ ಇದು. ನಿನ್ನ ಜಾತ್ರೆ ನಡೆದದಿಲ್ಲೇ, ನಿನ್ನ ಮಹೋತ್ಸವ ದೇವನೇ. ಹೇಳಿಲ್ಲ, ಎಷ್ಟು ಚಲೋ ಮಾತು ಹೇಳಿ. ಸುಮ್ಮನೆ ನೆನಪ ಮಾಡೋದು. ಇಲ್ಲಿ ಏನು ನನ್ನ ಕೆಲಸ? ನಾನು ಏನು ಮಾಡಬೇಕು? ಈ ಸುಂದರ ಜಗತ್ತನ್ನು ಇನ್ನಷ್ಟು ಮಧುರಗೊಳಿಸಬೇಕು. ಅದು ನನ್ನ ಕೆಲಸ. ಪ್ರತಿಯೊಬ್ಬ ಮನುಷ್ಯನ ಕೆಲಸ ಭೂಮಂಡಲವನ್ನು ಹಾಳು ಮಾಡೋದಲ್ಲ, ಭೂಮಂಡಲವನ್ನು ಹಸಿರ ಮಾಡೋದು. ಭೂಮಿಯೊಳಗಿರೋದನ್ನೆಲ್ಲ ಮಲಿನ ಮಾಡೋದಲ್ಲ, ಸ್ವಚ್ಛ ಮಾಡೋದು. ಆ ಬಳಿಕ ಸಂತೋಷ ಪಡೋದು ಈ ಜಗತ್ತಿನಲ್ಲಿ. ಇದು ನಮ್ಮ ಕೆಲಸ. ಏನಂತೇವಲ್ಲ, ಏನಪ್ಪ ಜೀವನದ ಗುರಿ ಏನು? ಯಾರೇ ಜೀವನದ ಗುರಿ ಏನು ಅಂತ ಕೇಳಿದ್ರೆ ಏನು ಹೇಳುತ್ತೇವೆ? ನಮ್ಮ ಜೀವನದ ಗುರಿ ಲಗ್ನ ಆಗೋದು, ಮುಂದೆ ಮಕ್ಕಳಾಗೋದು, ಆ ಬಳಿಕ ಒಂದೀಟು ಗಳಿಸೋದು, ಮುಂದೆ ಮೊಮ್ಮಕ್ಕಳಾಗೋದು, ಆ ಬಳಿಕ ಮರಿಮಕ್ಕಳಾಗೋದು, ಹೋಗೋದು. ಇದು ಜೀವನದ ಗುರಿ. ಇರಬೇಕು, ಇಲ್ಲಂತಲ್ಲ, ಎಲ್ಲ ಇರಬೇಕು. ಗುರಿ ಇದು ಅಲ್ಲ. ಗುರಿ ಏನು? ಸಂತೋಷದಿಂದ ಇರೋದು ಗುರಿ. ಜೀವನದಲ್ಲಿ ಸುಂದರ ಸುಂದರ ಕಾರ್ಯಗಳನ್ನು ಮಾಡೋದು ಗುರಿ.
ಅದಕ್ಕೆ ಅವರು ಹೇಳ್ತಾರೆ, ಐ ಹ್ಯಾವ್, ಇದು ನನಗೆ ನೀನು ಈ ಜಗತ್ತಿನಲ್ಲಿ ಬರೋದಕ್ಕೆ ಆಮಂತ್ರಣ ಕೊಟ್ಟು. ಇದೇನು ಜಗತ್ತಂದ್ರೆ ಏನು? ಜಾತ್ರೆ, ಉತ್ಸವ, ಮಹೋತ್ಸವ. ಬರೇ ಉತ್ಸವ ಅಲ್ಲ, ಮಹೋತ್ಸವ ಜಗತ್ತು. ಇಲ್ಲೆಲ್ಲ ಹಸಿರಾದಂಥ ಮಹೋತ್ಸವ. ಎಷ್ಟು ಚೆನ್ನಾಗಿದೆ. ಇವೇ ತಳಿರ ತೋರಣ. ಹರಿದ ಬಳಿಕ ತಳಿರ ತೋರಣ ಅಲ್ಲ, ಇರೋದೆಲ್ಲ ತಳಿರ, ಇರೋದೆಲ್ಲ ತೋರಣ. ಎಂಥ ವಿಶಾಲವಾದ ಜಗತ್ತು. ಇಲ್ಲೆಲ್ಲ ಸಮಾರಂಭ ನಡೆದದ. ದೇವನೇ ನಿನ್ನ ಸಮಾರಂಭ. ಇಲ್ಲಿ ಸೂರ್ಯನಂಥ ದೀಪಗಳು ಹೊಳಿತಾವ. ಇಲ್ಲಿ ಮಳೆ ಬಂದು ಹಾಗ ಎಲ್ಲ ಕಡೆ ತಂಪು ತಂಪು ಮಾಡ್ತದೆ. ಹಣ್ಣು ಹಂಪಲಗಳನ್ನು ಎಲ್ಲ ಕಡೆ ಹರುತದ ನಿಸರ್ಗ. ದೇವನೇ, ಇದು ನಿನ್ನ ಸಮಾರಂಭ. ಎಂಥ ಸಮಾರಂಭದಲ್ಲಿ ನಾನು ಒಂದಿಷ್ಟು ಸುದೈವಿ, ನನಗೂ ಒಂದಿಷ್ಟು ಅವಕಾಶ ಕೊಟ್ಟಿಯಲ್ಲ ಭಗವಂತನೇ. ಎಷ್ಟು ಒಳ್ಳೆಯ ಅವಕಾಶ ಕೊಟ್ಟು. ಏನಂತ ಏನೂ ಮಾಡಬೇಡ, ನನ್ನ ಸಮಾರಂಭದೊಳಗೆ ನೀನು ಹೋಗಿ ನೋಡಿ ಸಂತೋಷಪಟ್ಟು ಹಾಡುವಂತ ನನ್ನನ್ನು ಕಳಿಸಿದ. ಹಾಡುವಂತ ಕಳಿಸಿದ. ನಾನೇನು ಮಾಡಿದೆ? ಮಸ್ತಾಗಿ ಹಾಡದೆ. ರವೀಂದ್ರನಾಥ ಟ್ಯಾಗೋರ್ ಅವರು ಬಹಳ ದೊಡ್ಡವರು, ತಾವು ನೋಡಬೇಕು. ಅವರು ಹೇಳ್ತಾರೆ, ನನಗೂ ಒಂದು ಶರೀರ ಕೊಟ್ಟಿ ದೇವನೇ, ನನಗೂ ಒಂದು ಚಲೋ ಮನಸ್ಸ ಕೊಟ್ಟಿ, ಆ ಬಳಿಕ ಒಂದು ಚಲೋ ಕವಿ ಹೃದಯ ಕೊಟ್ಟಿ ದೇವನೇ. ಇವೆಲ್ಲ ನೀನು ಕೊಟ್ಟ ಇವು ಸಂಗೀತದ ಸಲಕರಣೆಗಳು, ವೀಣೆಗಳಿವೆ. ಇದೊಂದು ವೀಣಾ. ಇದನ್ನು ಇಟ್ ವಾಸ್ ಮೈ ಪಾರ್ಟ್ ಅಟ್ ದಿಸ್ ಫೆಸ್ಟಿವಲ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ಇದೇನು ಅದೆಲ್ಲ ಕೊಟ್ಟಿಯಲ್ಲ ದೇವನೇ, ಬುದ್ಧಿ, ಮನಸ್ಸು, ದೇಹ, ಇವು ಸಂಗೀತದ ಸಲಕರಣೆಗಳು. ಇವುಗಳನ್ನು ನಾನು ಚೆನ್ನಾಗಿ ಬಾರಿಸೇನೆ. ಅದು ನನ್ನ ಕೆಲಸ ಆಗಿತ್ತು ಈ ಜಗತ್ತಿನಲ್ಲಿ. ನಾನು ಮಾಡಬೇಕಾದದ್ದೇನು, ನನ್ನ ವೀಣೆಯನ್ನು ಚೆನ್ನಾಗಿ ಬಳಸೋದು. ನಿನ್ನ ಜಾತ್ರೆಯೊಳಗೆ, ನಿನ್ನ ಸಮಾರಂಭದೊಳಗೆ ನನ್ನದು ಒಂದಿಷ್ಟು ಸೇವಾ. ಏನು ಸೇವಾ? ನನ್ನ ಮಧುರ ಹಾಡುಗಳೇ ನನ್ನ ಸೇವಾ. ಹೇಗೆ ಬದುಕುವುದು? ಹೇಗೆ ಬದುಕುವುದು? ನಾವು ಬಂದಿದ್ದು ಮಾಡೋದಕ್ಕಾಗಿ ಎಲ್ಲ. ಈ ಮಹಾವಿಶ್ವದ ದೇವನ ಈ ಮಹಾ ಉತ್ಸವದಲ್ಲಿ ನಾವು ಒಂದಿಷ್ಟು ಕೆಲಸ ಮಾಡಿ ಸಂತೋಷ ಪಡೋದಕ್ಕಾಗಿ ಬಂದಿತ್ತು. ಅದಕ್ಕೆ ವಾಂಛೆಗಳು ಎಷ್ಟಿರಬೇಕೋ ಅಷ್ಟು. ಅತಿಯಾದ ವಾಂಛೆ ಇಡೀ ಜೀವನವನ್ನು ನಾಶ ಮಾಡ್ತಿತ್ತು ಅಂದರೆ ಜೀವನದ ವೈಭವ ನಾಶ ಆಗ್ತದೆ. ಇಂಥದೊಂದು ಮನಸ್ಸು ತಯಾರಾಗೋದು, ವಾಂಛೆಗಳು ಕಡಿಮೆ ಇರೋದು. ಬೇಕು, ಅನ್ನ ಬೇಕು, ನೀರ ಬೇಕು, ಎಷ್ಟು ಬೇಕು ಅಷ್ಟು, ಎಷ್ಟೋ ಅಷ್ಟು. ಅತಿ ಆಗಬಾರದಲ್ಲ. ಪರದೇಶದಲ್ಲಿ ಒಬ್ಬ ಸಂತ ಹೇಳ್ತಾನೆ, ಆತ ಕವಿ, ಭಾಳ ಚಲೋ ಒಂದು ಹೇಳ್ತಾನೆ. ನಾನು ಸಣ್ಣವನಿದ್ದೆ, ಆತ ಹೇಳ್ತಾನೆ, ಎಷ್ಟು ಚಲೋ ಮಾತು ಹೇಳ್ತಾನೆ. ಸಣ್ಣವನಿದ್ದೆ, ನಾನು ಜ್ಞಾನವನ್ನು ಸಂಪಾದಿಸಿದೆ. ದೊಡ್ಡವನಾದೆ, ವಿಶ್ರಾಂತಿ ಇಲ್ಲದೆ ಗಳಿಸಿದೆ. ಕೋಟಿ ಸಂಪಾದನಾ ಮಾಡಿದೆ, ವಿಶ್ರಾಂತಿನೇ ಇಲ್ಲ, ಬರೀ ಗಳಿಸೋದೇ ಮಾಡಿದೆ.
ಆ ಬಳಿಕ ಮುಪ್ಪಾಯಿತು, ದೇಹ ಜರ್ಜರಿತವಾಗಿತ್ತು, ರೋಗಗಳು ಮೈಯನ್ನು ತುಂಬಿಬಿಟ್ಟು, ಆ ಬಳಿಕ ಏನು ಗಳಿಸಿದ್ನೆಲ್ಲ ಎಲ್ಲ ಬಳಸಿ ಆರೋಗ್ಯ ಸುಧಾರಿಸ್ಕೋಬೇಕಂತ ಮಾಡದೆ ಕೊನೆಗೆ ಅದು ಸುಧಾರಿಸಲಿಲ್ಲ, ಹೋಗೇ ಬಿಟ್ಟೆ. ಹಿಂಗೆ ಆತನೇ ಹೇಳ್ತಾನೆ, ನನಗಿದು ಮೊದಲೇ ಗೊತ್ತಾಗಿದ್ರೆ ಚೆನ್ನಾಗಿರ್ತಿದ್ದೆ, ಆದರೆ ಏನು ಮಾಡೋದು ಗೊತ್ತಾಗಲಿಲ್ಲ. ರಾಜ ಮಹಾರಾಜರ ಕಥೆ ನೋಡಬೇಕು. ನಮ್ಮ ರಾಜ್ಯವನ್ನು ಹೆಚ್ಚು ಮಾಡಬೇಕು. ಅಲೆಕ್ಸಾಂಡರ್ನಿಗೆ ಒಂದು ತಲೆಯಾಗಿ ಹೊತ್ತು, ಜಗತ್ತನ್ನೆಲ್ಲ ಆಳಬೇಕು ಅಂತ ಅಲೆಕ್ಸಾಂಡರ್. ಸಣ್ಣ ಪುಟ್ಟು ಅಲ್ಲ, ಇಡೀ ಜಗತ್ತನ್ನು ಆಳಬೇಕು ಅಂತ ತಲೆಯಾಗಿ ಹೊತ್ತು. ಒಮ್ಮೊಮ್ಮೆ ಹೋಗ್ತದೆ ಹಿಂಗೆ. ಸಣ್ಣವ ಮೈಯಾಗ ತಾಕತ್ತ ಬಹಳ, ಅತ್ಯಂತ ಬುದ್ಧಿವಂತ, ಸ್ಫುರದ್ರೂಪಿ, ಎತ್ತರವಾದ ವ್ಯಕ್ತಿ ಅಲೆಕ್ಸಾಂಡರ್. ಅವನಿಗೆ ಅಪಯಶ ಅನ್ನೋದೇ ಗೊತ್ತಿರಲಿಲ್ಲ. ಇಂಥ ಅಲೆಕ್ಸಾಂಡರ್ ಎಲ್ಲ ಗೆಲ್ತಾ ಬಂದ. ಭಾರತ ದೇಶದ ದಂಡಿಗೆ ಬಂದ, ಸಿಂಧೂ ನದಿಯ ಸಮೀಪಕ್ಕೆ ಬಂದ. ಅಲ್ಲಿ ಬಂದ ಬಳಿಕ ಈ ಭಾರತ ದೇಶವನ್ನೆಲ್ಲ ಗೆದ್ದು ಹೋಗಬೇಕು ಅಂತ ಅನಿಸ್ತು. ಇದ ಒಂದು ಕೊನೆಗೆ ಉಳಿದತ್ತು, ಎಲ್ಲ ಗೆದ್ದಿದ್ದ. ಗೆಲ್ಲೋದಂದ್ರೆ ಏನು? ಸೇನಾ ಕಟ್ಟೋದದೆ, ಹೋರಾಟ ಮಾಡೋದದೆ, ಕೊಲ್ಲೋದದೆ, ಆ ಬಳಿಕ ಸಾಯೋದದೆ. ಇಷ್ಟು ಮಾಡ್ಕೋತ ಬಂದ. ಎಲ್ಲ ಸಾಮ್ರಾಜ್ಯ ಕೈಗೆ ಬಂದಿತ್ತು, ಭಾರತ ಒಂದು ಉಳಿದತ್ತು. ಭಾರತದಲ್ಲಿ ಬಂದು ಪೋರಸನ ಕೂಡ ಹೋರಾಟ ಮಾಡಿದ, ಪೋರಸ್ ಸೋತ. ಏನು ಆನಂದ ಆಗಿತ್ತು ಅಲೆಕ್ಸಾಂಡರ್ನಿಗೆ. ಆ ಬಳಿಕ ತಿರುಗಿ ಹೊರಟ. ಇನ್ನೂ ತನ್ನ ದೇಶವನ್ನು ಮುಟ್ಟಿರಲಿಲ್ಲ, ಅಥೆನ್ಸ್ ಪಟ್ಟಣವನ್ನು ಮುಟ್ಟಿರಲಿಲ್ಲ. ಅಲ್ಲಿಗೆ ಪ್ರಾಣ ಹೋಯಿತು. ಪ್ರಾಣ ಹೋಗುವಾಗ ಆತ ಹಾದಿಯೊಳಗೆ ಸೇನಾಪತಿಗಳಿದಾರ, ಎಲ್ಲರೂ ಅದಾರ, ಯಾರೂ ಉಳಿಸ್ಲಿಕ್ಕಾಗಲಿಲ್ಲ. ಒಬ್ಬ ಮಹಾರಾಜ ಎಲ್ಲ ಗೆದ್ದೇನಿ ಅಂತ ಅಂತಿದ್ದ, ಹೋಗುವಾಗ ಆತ ಒಂದು ಹೇಳ್ತಾನೆ, ಅಲೆಕ್ಸಾಂಡರ್ ಬಹಳ ಬುದ್ಧಿವಂತ. ನೋಡಿ ಸೇನಾಪತಿಗಳೇ, ನಂದೇನು ನೀವು ಡಬ್ಬಿಯೊಳಗೆ ಇಡ್ತೀರೆಲ್ಲ ಶರೀರ, ನನ್ನ 2 ಕೈ ಮಾತ್ರ ಹೊರಗಿಡಿ ಅಂದ. ಸೇನಾಪತಿಗಳಿಗೆ ಆಶ್ಚರ್ಯ ಆಯಿತು, ಯಾಕೆ ಮಹಾರಾಜರೇ ಕೈ ಯಾಕೆ ಹೊರಗಿಡಬೇಕು ಅಂತ. ಜಗತ್ತಿಗೆ ಗೊತ್ತಾಗಲಿ, ಈ ಅಲೆಕ್ಸಾಂಡರ್ ಖಾಲೆಗೈಲೆ ಬಂದ, ಖಾಲೆಗೈಲೆ ಹೋಗ್ತಾ ಇದ್ದಾನ ಅನ್ನೋದು ಜಗತ್ತಿಗೆ ಗೊತ್ತಾಗಲಿ. ಯಾವ ಕನಸ ಏನಾಯಿತು ಅಂತ, ಏನು ಮಾಡಿದೆ, ಎಷ್ಟು ಜನರನ್ನ ಕೊಲೆ ಮಾಡಿದೆ, ಎಷ್ಟು ಹಾಳು ಮಾಡಿದೆ, ಊರೂರಿಗೆ ಬೆಂಕಿ ಹಚ್ಚಿದೆ, ಊರೆಲ್ಲ ಉರಿತಾ ಇದ್ದು ನಮ್ಮ ಜನ ಸಂತೋಷ ಪಡ್ತಿದ್ರು. ಇಷ್ಟೆಲ್ಲ ಮಾಡ್ಕೋತ ನಾನು ಅಜೇಯ ಅಲೆಕ್ಸಾಂಡರ್, ಜಗತ್ತನ್ನೇ ಗೆದ್ದ ಅಂತ ಹೇಳಿಸಿಕೋಬೇಕಂತ ಮಾಡಿದೆ. ಆದರೆ ಏನಾಯಿತು ಸೇನಾಪತಿಗಳೇ, ನಾನೀಗ ಹೊರಟೆ. ಜಗತ್ತು ಗೊತ್ತಾಗಲಿ, ಏನೇನೂ ಇಲ್ಲ. ಆದ್ದರಿಂದ ಹೆಂಗೆ ಬದುಕಬೇಕನ್ನೋದು ನಿಮಗೆ ಗೊತ್ತಾಗ್ತದೆ. ಜಗತ್ತಿಗೆ ನನ್ನ ಜೀವನವೇ ಒಂದು ಪರಿಪಾಠ. ಬರೀ 30-32 ವಯಸ್ಸಿನಲ್ಲಿ ಪಾಪ ಹೋದ, ಜಗತ್ತನ್ನು ಗೆದ್ದು ಹೋದ, ಆದರೆ ಗೆಲುವು ಉಳಿಲಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಪ್ರತಿ ಕ್ಷಣ ಇದು ನಮ್ಮ ಸುಂದರ ಕ್ಷಣ ಅಂತ ಜೀವನವನ್ನು ಕಳೆಯೋದಲ್ಲ. ಅದಕ್ಕಾಗಿ ಹೃದಯದಲ್ಲಿ ಈ ವಾಂಛೆಗಳು ಅನ್ನೋ ಇರಬಾರದು. ಇದು ಮೊದಲನೇದ್ದು.
ಅಡೆತಡೆಗಳಿವು. ಭಕ್ತಿ ಅಥವಾ ಪರಮ ಪ್ರೇಮ ರೂಪ ಪುಷ್ಪ ಅರಳಬೇಕಾದ್ರೆ ಇವು ಅಡೆತಡೆಗಳಾಗ್ತಾವ. ಎಂಥವುಗಳನ್ನು ತೆಗೆದು ಹಾಕಿದರೆ ಭಾವ ಬೆಳೀತದೆ. ಭಾವ ಅದ್ಭುತ ಆನಂದದ ರೂಪ ತಾಳ್ತದೆ. ದೇವನ ಅನುಭೂತಿ ಉಂಟಾಗ್ತದೆ. ಅಂಥ ಭಾವ, ಸುಂದರ ಭಾವ. ಇದು ಮೊದಲನೇದ್ದು. ಇದು ಕಡಿಮೆಯಾಗಬೇಕು. ಏನು ಕಡಿಮೆಯಾಗೋದು? ವಾಂಛೆಗಳಂತದಾವಲ್ಲ, ಸ್ವಲ್ಪ ಮಿತವಾಗಿ ಹಿತವಾಗಿ ಇರಲಿ. ಹಿತವಾದ ವಾಂಛೆಗಳು, ಸಣ್ಣ ಪುಟ್ಟ ಸುಂದರ ವಾಂಛೆಗಳು. ಆ ಬಳಿಕ ಎರಡನೇದ್ದು ಇನ್ನೊಂದಿರಬಾರದು, ಚಿಂತೆ. ಆ ಚಿಂತೆ ಏನು ಮಾಡ್ತದೆ? ಅದು ಹೇಗೆ ಜೀವನವನ್ನು ಹದಗೆಡಿಸ್ತದೆ? ಅದು ಇತ್ತು ಅಂದರೆ ಹೇಗೆ ಭಕ್ತಿ ಭಾವನೆ ಬಾಡಿ ಹೋಗ್ತದೆ, ಹೃದಯ ಬಾಡಿ ಹೋಗ್ತದೆ. ಅದನ್ನು ಸುಂದರವಾದಂಥ ಜಗತ್ತಿನೊಳಗೆ ಆ ರೀತಿ ಚಿಂತೆ ಮಾಡ್ತಾ ಬದುಕಿದಂಥ ಜನರ ಜೀವನ ನೋಡಬೇಕು. ಎಂಥ ಅದ್ಭುತವಾದ ಜಗತ್ತಿನೊಳಗೆ ದುಃಖಿಗಳಾಗಿ ಬಾಳಿ ಬದುಕಿ ಹೋದರು. ಅಂಥ ಚಿಂತೆಯಿಂದ ನಾವು ಮುಕ್ತರಾಗಬೇಕಾಗ್ತದೆ. ಆವಾಗ ದೇವ ಭಕ್ತಿ ಅನ್ನೋದು, ದೇವ ಪ್ರೇಮ ಅನ್ನೋದು ಫಲಿಸ್ತದೆ. ನಾಳೆ ನೋಡ್ತೇವೆ. ನಮಸ್ಕಾರ.